ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆ ನಾಳೆ ರಾತ್ರಿ 8 ಗಂಟೆಯಿಂದ 1 ವಾರಗಳ ಲಾಕ್ಡೌನ್ ಆಗುತ್ತೆ. ನಿಜ ಅಷ್ಟೇ ಅಲ್ಲ, ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ, ಇನ್ನು 5 ಜಿಲ್ಲೆಗಳು ಆಡ್ ಆಗುತ್ತೆ. ಅಂದ್ರೆ ಅರ್ಥ 7 ಜಿಲ್ಲೆಗಳು ಲಾಕ್ಡೌನ್ ಆಗುತ್ತೆ ಅಂತ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಸುದೀರ್ಘ 2.5 ತಾಸುಗಳ ಕಾಲ ಈ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಫೈನಲಿ ಹೊರಗೆ ಬರ್ತಾ ಇದೆ, 7 ಜಿಲ್ಲೆಗಳು ಒಟ್ಟಾರೆ ಲಾಕ್ಡೌನ್ಗೆ ಒಳಪಡುತ್ತೆ ನಾಳೆ ರಾತ್ರಿ 8 ಗಂಟೆಯಿಂದ ಅನ್ನೋ ಮಾಹಿತಿ. ಕಲಬುರಗಿ, ಬೀದರ್, ಧಾರವಾಡ, ದಕ್ಷಿಣ ಕನ್ನಡ ಮತ್ತು ಗದಗ ಜಿಲ್ಲೆ. ಐ ರಿಪೀಟ್, ಕಲಬುರಗಿ, ಬೀದರ್, ಧಾರವಾಡ, ದಕ್ಷಿಣ ಕನ್ನಡ ಮತ್ತು ಗದಗ ಜಿಲ್ಲೆ, ಈ 5 ಜೊತೆಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಈ ಒಟ್ಟು 7 ಜಿಲ್ಲೆಗಳು ಲಾಕ್ಡೌನ್ಗೆ ಒಳಪಡ್ತಾ ಇದೆ. ಇನ್ನು 4 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಬೇಡ ಅಂತ ಅಭಿಪ್ರಾಯ ಬಂದಿದೆಯಂತೆ. ಬೆಳಗಾವಿ, ಮೈಸೂರು, ಉಡುಪಿ ಜಿಲ್ಲೆಗಳಲ್ಲಿ ಬೇಡ ಅಂತ ಈಗಾಗಲೇ ಅಲ್ಲಿನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಕೃಷ್ಣ. ವೆರಿ ಗುಡ್ ಈವ್ನಿಂಗ್ ಹರೀಶ್. ಅಧಿಕೃತವಾಗಿ ಆದೇಶ ಹೊರಗೆ ಬಂತಾ? ಇನ್ನೇನು ಕೆಲವೇ ಕ್ಷಣಗಳು ಬರುತ್ತೆ ಹರೀಶ್. ಈಗಾಗಲೇ ಏನಂತಂದ್ರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಚರ್ಚೆಯನ್ನು ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡೋದ್ರ ಮೂಲಕವಾಗಿ ಈಗ ಅವರ ಹತ್ರ ವರದಿಯನ್ನ ತೆಗೆದುಕೊಂಡು ಅಂತಿಮವಾಗಿ ಟಾಸ್ಕ್ ಫೋರ್ಸ್ ಸಭೆ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಹಾಗಿದ್ರೆ ಕೃಷ್ಣ, ಈಗ ಬೇಕು ಬೇಡಗಳ ಚರ್ಚೆ ನಡೆದಿರೋದ್ರಿಂದ ಅಲ್ಲೇನಾದ್ರೂ ಹಿಂದೆ ಮುಂದೆ ಆದ್ರೆ ಅದರ ಹೊಣೆಗಾರಿಕೆ ಯಾರು ಹೊತ್ಕೋತಾರೆ? ಅಂತಿಮವಾಗಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳೇ ಒತ್ಕೊಳ್ಬೇಕಾಗುತ್ತೆ ಹರೀಶ್. ಯಾಕಂದ್ರೆ ಇವತ್ತು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳೇ DC-ಗಳೇ ವಹಿಸ್ಕೊಂಡಿರುವಂತದ್ದು ಸಂಪೂರ್ಣವಾದಂತ ಅಧಿಕಾರವನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವರು ಮುಖ್ಯವಾಗಿ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣ ಆಗ್ಲೇಬೇಕು ಅನ್ನೋ ಗುರಿಯನ್ನ ಹೊಂದಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ಅದಕ್ಕೆ ಸಾಥನ್ನ ಕೊಟ್ಟಿದ್ದಾರೆ. ಏನೇ ಆದ್ರೂ ಕೂಡ ನಾವು ನೋಡ್ಕೋತೀವಿ ಸರ್ ಅನ್ನೋ ಮಾತನ್ನ, ಆತ್ಮವಿಶ್ವಾಸವನ್ನ ಅಲ್ಲಿ ಹೇಳಿರುವಂತದ್ದು, ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಧಿಕಾರಿಗೆ ಹೇಳದಂತೆನೆ ಓಕೆ ಅಂತ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಸಭೆಯಲ್ಲಿ. ಪ್ರಮುಖವಾಗಿ 11 ಜಿಲ್ಲೆಗಳಲ್ಲಿ, ಪ್ರಮುಖವಾಗಿ 7 ಜಿಲ್ಲೆಗಳಲ್ಲಿ ಆಗಾಗಲೇ ಲಾಕ್ಡೌನ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನ ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥವ್ರು 3-4 ಜಿಲ್ಲಾಧಿಕಾರಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಮೈಸೂರಲ್ಲಿ ನೀವು ನೋಡಬಹುದು, ಅತಿ ಹೆಚ್ಚು ಜನ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಲಾಕ್ಡೌನ್ ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದ್ರ ಜೊತೆಗೆ ಬೆಳಗಾವಿ ಸೇರಿದಂತೆ, ರಾಯಚೂರು ಸೇರಿದಂತೆ ಪ್ರಮುಖವಾಗಿ ಈ ಜಿಲ್ಲೆಯವರು ಹೇಳಿದ್ದಾರೆ ಹಾಗೆ ಲಾಕ್ಡೌನ್ ಬೇಡ, ಲಾಕ್ಡೌನ್ ಇಲ್ದೇನೆ ನಾವು ಪರ್ಯಾಯವಾಗಿ ಕಠಿಣವಾದಂತಹ ಕ್ರಮವನ್ನ ಮಾಡೋದ್ರ ಮೂಲಕವಾಗಿ, ಉದಾಹರಣೆಗೆ ಅಂತರ್ ಜಿಲ್ಲಾ ಗಡಿ ನಿರ್ಬಂಧ ಆಗಿರ್ಬೋದು, ಜೊತೆಗೆ ಅಲ್ಲಿ ಪ್ರಮುಖವಾಗಿ ಸೀಲ್ಡೌನ್ ಏರಿಯಾಗಳನ್ನ ಸೀಲ್ಡೌನ್ ಮಾಡುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಕ್ರಮವನ್ನ ಮಾಡೋದ್ರ ಮೂಲಕವಾಗಿ ನಾವು ಏನೋ ಕೊರೋನಾವನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಮಾತನ್ನ ಹೇಳಿದ್ದಾರೆ. ಈಗ ಸದ್ಯಕ್ಕಂತೂ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಎಷ್ಟು ಜಿಲ್ಲೆಗಳನ್ನ ಲಾಕ್ಡೌನ್ ಮಾಡ್ಬೇಕು ಅನ್ನೋದ್ರು ಮತ್ತೆ ಯಾವ್ದು ಬೇಡ ಅನ್ನೋದ್ರ ಬಗ್ಗೆ ಫೈನಲ್ ಪಟ್ಟಿಯನ್ನ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಈಗ ಚರ್ಚೆಯನ್ನ ಮಾಡ್ತಿದ್ರೆ. ಈ ಸಂಜೆ ಒಳಗಡೆ, ಸಂಜೆ 5 ಗಂಟೆ ಅಥವಾ 6 ಗಂಟೆ ಒಳಗಡೆ ಅಂತಿಮವಾಗಿ ಮಾರ್ಗಸೂಚಿ ಪ್ರಕಟ ಆಗುತ್ತೆ ಹರೀಶ್. ವಿಲ್ ವೇಟ್ ಫಾರ್ ಇಟ್. ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಗಾಗಿ. ಈ ಸರ್ಕಾರದವ್ರ ಕಥೆ ಬರೀ ಕೇಳೋದಷ್ಟೇ ಅಲ್ಲ, ಕಣ್ಣಾರೆ ನೋಡ್ಬಿಡಿ. ಯಾಕೆಂದ್ರೆ ಹೇಳೋದೇ ಒಂದು, ಇವ್ರು ಮಾಡೋದೇ ಒಂದು. ಕರೋನಾ ಟೈಮ್ನಲ್ಲಿ ದುಂದು ವೆಚ್ಚ ಬೇಡ ಅಂತ ಹೇಳಿ ಎಲ್ಲದಕ್ಕೂ ಕೊಕ್ಕೆ ಹಾಕ್ತಿದೆ ಸರ್ಕಾರ. ಕರೋನಾ ನೆಪ ಹೇಳಿ ಜನಪರ ಕಾರ್ಯಕ್ರಮಗಳಿಗೂ ಕೊಕ್ಕೆ ಹಾಕಿದೆ. ಈಗ ನೋಡಿದ್ರಲ್ಲ ವಿಜುವಲ್ಸ್ಗಳು, ಏನಪ್ಪಾ ಇದು ಅಂತ ಕಣ್ಣರಳಿಸಿ ನೋಡ್ತಾ ಇರ್ತೀರಾ. ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ. ರಾಜಕಾರಣಿಗಳ ಕುರ್ಚಿಗೆ ಮಾತ್ರ ಮಿತಿಯೇ ಇಲ್ಲ. ಶಕ್ತಿ ಕೇಂದ್ರ ವಿಧಾನಸೌಧಕ್ಕೆ ಬರ್ತಾನೇ ಇದೆ ನೂತನ ಪೀಠೋಪಕರಣಗಳು. ಬೇಕಿತ್ತ ಇವೆಲ್ಲ ಅನ್ನೋದು. ಕುರ್ಚಿ, ಸೋಫಾ, ಎಲ್ಲ ಬಗೆಯ ಆಸನಗಳು ಕೂಡ ಬರ್ತಾ ಇದೆ. ನಾವು ಗೊತ್ತಿಲ್ಲ, ಕೇಳೋಣ ಅಂತ ಫೋನ್ ಹಾಕ್ತಾ ಇದೀವಿ. ನಮ್ಮ ಜೊತೆ ಈಗ ಮಾಜಿ ಸಂಸದರು ಸನ್ಮಾನ್ಯ ಉಗ್ರಪ್ಪನವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಗ್ರಪ್ಪ ಸರ್ ನಮಸ್ಕಾರ. ನಮಸ್ಕಾರ. ಕಣ್ಣಾರೆ ನೋಡ್ತಾ ಇದೀವಿ, ಕೋಟ್ಯಾಂತರ ಜನ ಕೂಡ ನೋಡ್ತಾ ಇದ್ದಾರೆ. ಏನ್ ಸರ್, ವಿಕಾಸ್ ಸೌಧಕ್ಕೆ ಹೊಸ ಏನು ಫರ್ನಿಚರ್ಸ್ಗಳು ತರಿಸ್ತಾ ಇದಾರಂತೆ? ನೋಡಿ, ನಗು ಯಾಕೆ ಸರ್? ಎಷ್ಟು ದಿವಸ ಅವರು ಅಧಿಕಾರದಲ್ಲಿ ಉಳಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ಎಷ್ಟು ಬೇಗ ಎಷ್ಟು ಲೂಟಿ ಮಾಡಿ ಜೋಗ್ ತುಂಬಿಸ್ಕೋಬೇಕು ಆ ಪ್ರವೃತ್ತಿ ಇವತ್ತು ಅವರಲ್ಲಿ ಕಾಣ್ತಾ ಇದೆ. ಸರ್, ಒಂದು ಸೆನ್ಸಿಟಿವ್ನೆಸ್ ಬೇಡವಾ ಸರ್? ಸೊ ಅವರಿಗೆ ಅದೆಲ್ಲ ಇದ್ದಿದ್ರೆ, ಅಲ್ರಿ ಶಾಸಕರನ್ನೇ ಖರೀದಿ ಮಾಡದಂತವ್ರು, ಅವ್ರಿಗೆ ಅದಿದ್ದಿದ್ರೆ ಅದನ್ನ ಮಾಡ್ತಾ ಇದ್ರ? ಬಿಜೆಪಿನವ್ರಿಗೆ ಏನಾದ್ರೂ ಆಗ್ಲಿ, ಅಧಿಕಾರ ಬೇಕು, ಹಣ ಬೇಕು. ಆ ಹಣ ಲೂಟಿ ಮಾಡ್ಲಿಕ್ಕೋಸ್ಕರ ಒಂದು ಕಡೆ COVID-19 ಅಲ್ಲಿ
ಪರ್ಚೇಸಿಂಗ್ಸ್ ಅನ್ನ ಹಾ ಒಂದಕ್ಕೆ ಡಬಲ್ ತ್ರಿಬಲ್ ಮಾಡಿ ಮಾಡ್ತಾ ಇದ್ದಾರೆ. ಹಾ ಸೊ ಅದೇ ರೀತಿಯಲ್ಲಿ ವಿಧಾನಸೌಧ ವಿಕಾಸಸೌಧದ ಇವತ್ತು ಅವಶ್ಯಕತೆ ಮೊದಲನೇದು ಯಾರು ನೌಕರರೇ ಈಗ ಲಾಕ್ಡೌನ್ ಅನ್ನುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ನೌಕರರೇ ಇದಕ್ಕೆ ಆಫೀಸಿಗೆ ಬರಲ್ಲ. ಹಾ ಯಾಕೆ ಬೇಕು ಇವರಿಗೆ ಫರ್ನಿಚರ್ಸ್? ಉಗ್ರಪ್ಪ ಸರ್, ಈಗ ನ್ಯೂಸ್ 18 ವಿಜುವಲ್ ನೋಡ್ತಿರುವಂತಹ ಒಬ್ಬ ಕೂಲಿ ಕಾರ್ಮಿಕನಿಗೆ, ಒಬ್ಬ ಆಟೋ ಡ್ರೈವರ್ಗಳಿಗೆ, ಇನ್ಯಾರೋ ದಿನಗೂಲಿ ಮಾಡ್ತಿರೋ ನೋಡಿದ್ರೆ ಹೆಂಗ ಅನಿಸ್ಬೇಡ ಸರ್? ಒಟ್ಟೋರಿ ಅಲ್ವಾ ಸರ್ ಇದು? ನೋಡಿ, ನಾನು ಇನ್ನೊಂದು ಹೇಳ್ತೇನೆ ನಿಮಗೆ. ಯಾವ ದಿನಗೂಲಿ ನೌಕರರಿದ್ದಾರೆ, ಆಟೋ ಓಡಿಸುವಂತವ್ರಿದ್ದಾರೆ, ಯಾರು ಬಡವರಿದ್ದಾರೆ, ಅವರಿಗೆ ಕಡಿಮೆ ದರದಲ್ಲಿ ಕ್ಯಾಂಟೀನ್ ಅಲ್ಲಿ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಕೊಡೋದನ್ನ ದುಡ್ಡಿಲ್ಲ ಅಂತ ಹೇಳಿ ಇವ್ರು ನಿಲ್ಲಿಸಿದ್ರಿ ಈ ಸರ್ಕಾರ. ಇವರಿಗೆ ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ? ಸೊ ಬಡವರಿಗೆ ಕೊಡುವಂತ ಆಹಾರಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಇವ್ರು ನಿಲ್ಲಿಸಿದಂತ ಜನ ಇವತ್ತು ಫರ್ನಿಚರ್ಸ್ ಅನ್ನ ತೆಗೆದುಕೊಳ್ಳುವಂತವ್ರ ಐಷಾರಾಮಿ ಜೀವನದ ಅವಶ್ಯಕತೆ ಏನಿದೆ? ಯಾಕೆ ಇವತ್ತು ಪರ್ಚೇಸ್ ಮಾಡ್ತಾ ಇದಾರೆ ಅಂದ್ರೆ ಇದರಲ್ಲಿ ಎಷ್ಟು ಕಿಕ್ ಬ್ಯಾಕ್ ಬರುತ್ತೆ ಅನ್ನೋದು ಲೆಕ್ಕಾಚಾರ ಇವರಿಗೆ. ನಾನು ಇವತ್ತು ಸರ್ಕಾರ ಕೊಟ್ಟಿರುವಂತ ಕೆಲವು ಮಾಹಿತಿಗಳನ್ನ ನೋಡ್ತಾ ಇದ್ದೆ. ಯಾವ ರೀತಿ ವೆಂಟಿಲೇಟರ್ಸ್ ಅಲ್ಲಿ, ಯಾವ ರೀತಿ ಸ್ಯಾನಿಟೈಸರ್ಸ್ ಅಲ್ಲಿ, ಯಾವ ರೀತಿ ಇನ್ನಿತರ ಈ ಮೆಡಿಕಲ್ ಸಂಬಂಧಪಟ್ಟಂತ ಅದರಲ್ಲಿ ಕಿಕ್ ಬ್ಯಾಕ್ಸ್ ಅಲ್ಲ ಸರ್, ವಿಶ್ವದ ಅತಿ ದೊಡ್ಡ COVID-19 ಸೆಂಟರ್ ಅಲ್ಲಿ ಬರೀ ಬೆಡ್ ಗಳನ್ನ ಬಾಡಿಗೆಗೆ ತಗೋತಾರೆ ಅಂದ್ರೆ ಹೆಂಗ್ ಸರ್ ಅರ್ಥ? ಆಂಬುಲೆನ್ಸ್ ಗಳು ಒಂದು ಬಂದಿಲ್ಲ ಅಂದ್ರೆ ಹೆಂಗ್ ಸರ್ ಅರ್ಥ? ಈಗ ಆಂಬ್ಯುಲೆನ್ಸ್ ಒಂದಕ್ಕೆ ಡಬಲ್ ಲೆಕ್ಕ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾಹಿತಿ ಇದೆ. ಈಗ 10,000 ಬೆಡ್ ಹೇಳಿ ಹೇಳ್ತಾ ಇದ್ದಾರೆ. 10,000 ಬೆಡ್ ಪೇಷಂಟ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಜನ ನರ್ಸಸ್ ಬೇಕು, ಎಷ್ಟು ಜನ ಡಾಕ್ಟರ್ಸ್ ಬೇಕು, ಅವ್ರನ್ನ ಆರ್ಗನೈಸ್ ಮಾಡಿದಾರ? ಲೆಕ್ಕ ಕೊಟ್ಟು ಅವನು ಬಾಡಿಗೆ ಕೊಡ್ತಾನಲ್ಲ ಅವನು ಲೆಕ್ಕದಲ್ಲಿ ನೀನು ಇಷ್ಟು ತಗೋ ನನಗೆ ಇಷ್ಟು ತಗೋ ಅನ್ನುವಂತ ಪರಿಸ್ಥಿತಿ ಇವತ್ತು ಕಾಣ್ತಾ ಇದೆ ಹೊರತು. ಸೊ ಅದಕ್ಕೆ ನಾನ್ ಇನ್ಚಾರ್ಜು ಅಂತ ಹೇಳಿ ಒಬ್ಬ ಮಂತ್ರಿ ಮೇಲೆ ಇನ್ನೊಬ್ಬ ಮಂತ್ರಿ ಮೇಲೆ ಇನ್ನೊಬ್ಬ ಮಂತ್ರಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಕಮಿಷನ್ ಹೊಡೆಯುವಂತದಕ್ಕೆ ಒಂದು ಕಾಲದಲ್ಲಿತ್ತು, ಬರ ಬಂದ್ರೆ ಯಾರಿಗ ಲಾಭ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ರು. ಹಾಗೆ ಈಗ ಕೋವಿಡ್-19 ಬರೋದ್ರಿಂದ ಯಾರಿಗ ಲಾಭ ಅಂತ ಹೇಳಿದ್ರೆ ಸರ್, ಮುಖ್ಯಮಂತ್ರಿಗಳು ಆಂಬುಲೆನ್ಸ್ ಹೇಳಿ ತುಂಬಾ ದಿನ ಆಗೋಯ್ತು, ಅದೂ ಇಲ್ಲ ಅಂದ್ರೆ ಏನ್ ಹೇಳಿದ್ರು ಅದು ಆಗ್ತಿಲ್ವಲ್ಲ? ಇನ್ನೊಂದ್ ಕಡೆ ಬರೀ ಒಡೆಯೋದೇ ಆಗ್ತಿದ್ಯಲ್ಲ, ಏನ್ ಅರ್ಥನೇ ಆಗ್ತಿಲ್ಲ ಸರ್. ನೋಡಿ, ಈ ಸರ್ಕಾರಕ್ಕೆ ಯಡಿಯೂರಪ್ಪನವ್ರಿಗಾಗ್ಲಿ ಮೋದಿಯವ್ರಿಗಾಗ್ಲಿ ಅಥವಾ ಈ ಸರ್ಕಾರದಲ್ಲಿರೋ ಮಂತ್ರಿಗಳಿಗಾಗ್ಲಿ ಹೃದಯ ಅನ್ನುವಂಥದ್ದಿಲ್ಲ, ಕಣ್ಣಿಲ್ಲ. ಸೊ ಒಂದು ಕೈ ಇದೆ, ದೋಚೋದಕ್ಕೆ ಹೇಗ್ ದೋಚಬಹುದು ಅಂತ ಹೇಳಿ. ಆಮೇಲೆ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ನಾಲಿಗೆ ಇದೆ, ಬಾಯಿ ಇದೆ. ಇವೆರಡು ಬಿಟ್ರೆ ಹೃದಯನೂ ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ ಈ ಸರ್ಕಾರಕ್ಕೆ. ಸತ್ತೋಗಿದೆ ಸರ್ಕಾರ ಇವತ್ತು ಜನರ ದೃಷ್ಟಿನಲ್ಲಿ. ಲೂಟಿ ಮಾಡುವಂತ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇದೆ ಹೊರತು ಜನಪರವಾದಂತ ಕಾಳಜಿ ಇರುವಂತ ಸರ್ಕಾರ ಇಲ್ಲ. ಬೆಂಗಳೂರು ಸಿಟಿನೇ 198 ವಾರ್ಡ್, ಒಂದೊಂದು ವಾರ್ಡ್ಗೆ 2 ಆಂಬುಲೆನ್ಸ್ ಹಾಕಿದ್ರು 400 ಆಂಬುಲೆನ್ಸ್. 400 ಆಂಬುಲೆನ್ಸ್ಗೆ ಅಬ್ಬಬ್ಬಾ ಅಂದ್ರೆ 100 ಕೋಟಿ ಮೀರಲ್ಲ. ಬೆಂಗಳೂರಿನ ಬಡ್ಜೆಟ್ಟೇ ಒಂದು 11,000 ಕೋಟಿ ಇದೆ. ಏನೂ ಕ್ಯಾಲ್ಕುಲೇಷನ್ ಇಲ್ಲ, ಸುಮ್ಮನೆ ಎಲ್ಲ ಹೆಂಗೆಂಗೋ ನಡೀತಾನೆ ಇದೆಯಾ ಸರ್ ಹಂಗಾರೆ? ನೋಡಿ, ಆಂಬುಲೆನ್ಸ್ ಇಲ್ಲ, ಸ್ಯಾನಿಟೈಸರ್ಸ್ ಇಲ್ಲ, ಮಾಸ್ಕ್ಗಳಿಲ್ಲ, ವೆಂಟಿಲೇಟರ್ಸ್ ಇಲ್ಲ, ಸರಿಯಾದಂತ ಇವತ್ತು ಅನೇಕ ಕಡೆ ಡಾಕ್ಟರ್ಗಳ ಸೌಲಭ್ಯ, ನರ್ಸ್ಗಳ ಸೌಲಭ್ಯ ಇಲ್ಲದೆ ಇವತ್ತು ಸಾವನ್ನಪ್ತಾ ಇದ್ದಾರೆ. ಜನರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರು. ಸರ್, ಕೊನೆ ಪ್ರಶ್ನೆ, ಯಾರು ಹೇಳೋರು ಕೇಳೋರು ಇಲ್ವಾ ಸರ್? ಈಗ ನೋಡಿ, ಎಷ್ಟು ಮಾತ್ರ ಹೇಳ್ತೇನೆ, ಈಗ ವಿರೋಧ ಪಕ್ಷದಲ್ಲಿ ಇರುವಂತ ನಾಯಕರುಗಳು ಇವತ್ತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಹೇಳಿದ್ದಾರೆ 2,200 ಕೋಟಿ ಭ್ರಷ್ಟಾಚಾರ ಪರ್ಚೇಸಿಂಗ್ಸ್ ಅಲ್ಲಿ ಇದೆ ಅಂತ ಹೇಳಿ. ನಾನು ಇಷ್ಟೇ ಹೇಳ್ತಾನೆ, ಒಂದು ಕಡೆ ಇವರು ಸೆಷನ್ಸ್ ನಡೆಸೋದಿಲ್ಲ, ಪಾರ್ಲಿಮೆಂಟ್ ನಡೆಯೋದಿಲ್ಲ, ಅಸೆಂಬ್ಲಿನೂ ನಡೆಯೋದಿಲ್ಲ. ಆದ್ರೆ ಒಂದು ಹೇಳ್ತೀವಿ, ಎಷ್ಟೇ ಆಟ ಆಡಿದ್ರು ಜನತಾ ನ್ಯಾಯಾಲಯ ಇದೆಯಲ್ಲ, ಜನರು ಬಹಳ ವಿಚಾರವಂತರಿದ್ದಾರೆ, ಬದ್ಧತೆ ಇರುವಂತದ್ದು ಕಾಯ್ತಾ ಇದ್ದಾರೆ ಇವರಿಗೆ ಬುದ್ಧಿ ಯಾವಾಗ ಕಲಿಸಬಹುದು ಅಂತ ಹೇಳಿ. ಬರುವಂತ ದಿನಗಳಲ್ಲಿ ಈ ಬಿಜೆಪಿನವರಿಗೆ ಜನನೇ ಇವರಿಗೆ ಬುದ್ಧಿ ಕಲಿಸ್ತಾರೆ. ಆ ದಿಕ್ಕಿನಲ್ಲಿ ನಾವು ಜನರ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಬಾಯಿ. ವೆಲ್ ಸೆಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಮಾಜಿ ಸಂಸದರು ಸನ್ಮಾನ್ಯ ವಿ.ಎಸ್. ಉಗ್ರಪ್ಪನವರು.